ಹಾಯ್ ಎವ್ರಿವನ್, ವೆಲ್ಕಮ್ ಟು ಗಾರ್ಡನ್ ಇನ್ ಮಲೆನಾಡು ವ್ಲಾಗ್ಸ್ ಚಾನೆಲ್. ಬನ್ನಿ, ಏನು ಗೊತ್ತಾ, ಮೊನ್ನೆ ನನ್ನ ಮಗಳಿದ್ದಳು ಮೆಂತೆ ದಾಸವಾಳ ಸೊಪ್ಪು ಹಾಗೆ ಮಜ್ಜಿಗೆ ಹಾಕಿ ರುಬ್ಬಿಟ್ಕೊಂಡಿದ್ಲು ತಲೆಗೆ. ಅದು ಸ್ವಲ್ಪ ಉಳಿದಿತ್ತು. ಅದನ್ನು ಏನು ಮಾಡೋದಪ್ಪ ಅಂತ ಯೋಚನೆ ಮಾಡಿದೆ. ಅದಕ್ಕೆ ಒಂದು ಉಪಾಯ ಹೊಳಿತು ನನಗೆ. ನೋಡೋಣ, ಒಂದು ಹೊಸ ಥರದ್ದು ಗಿಡಕ್ಕೊಂದು ಟಾನಿಕ್ ಥರ ಮಾಡೋಣ, ಗಿಡಕ್ಕೊಂದು ಹುಳಗಳು ಬರ್ದೇದಂಗೆ ಮಾಡೋಣ ಹೇಳ್ಕೊಂಡು ಅದೇ ಇದಕ್ಕೆ ಮತ್ತೆ ಇರುವಂಥ ಹುಳಿ ಮಜ್ಜಿಗೆನ ತಗೊಂಡು ಮಿಕ್ಸ್ ಮಾಡಿ ಒಂದು ಬಕೆಟ್ ನೀರಿಗೆ, ಒಂದು ಅರ್ಧ ಬಕೆಟ್ ನೀರಿಗೆ ಅದನ್ನೆಲ್ಲ ನಾನು ಮಿಕ್ಸ್ ಹೊಡೆದೆ. ಇದು ಫುಲ್ಲು ಡ್ರೈ ಅಂದರೆ ತುಂಬ ಗಟ್ಟಿ ಇತ್ತಲ್ಲ, ಅದನ್ನು ನೀರಿಗೆ ಸೇರಿಸಿ ನೀರು ಟಾನಿಕ್ ಥರ ಮಾಡಿಕೊಂಡೆ. ಆ ಮೆಂತೆನ ಹಾಕಿ ರುಬ್ಕೊಂಡಿದ್ಲಲ್ಲ, ಅದೆಲ್ಲ ಒಳ್ಳೆ ದನಗಳಿಗೆ ಹಾಕ್ತಾರಲ್ಲ ಹಿಂಡಿ, ಅದಕ್ಕೆ ಥರ ಆಗಿರುತ್ತೆ, ಎಲ್ತಿತ್ತು. ಹಾಗೆ ಮತ್ತು ಒಂದು ಮುದ್ದೆ ಆಗಷ್ಟು ಸಗಣಿನೂ ತಂದು ನಾನು ಏನು ಮಾಡಿದೆ, ಟಾನಿಕ್ ಮಾಡಿದೆ. ನೋಡೋಣ, ಈ ಹುಳಗಳು ಕಾಟನೂ ಇರುತ್ತೆ ಮತ್ತು ಬೇರಿಗೆ ಶಕ್ತಿನೂ ಬರುತ್ತೆ ಇದರಿಂದ. ಮಜ್ಜಿಗೆಯಲ್ಲಿ ತುಂಬ ಹುಳುಗಳು ಕಾಟ ಬರದೇದಂಗೂ ಸಹಿತ ಅಂಶ ಇದಿರುತ್ತೆ. ಹಾಗೆ ಗಿಡಗಳಿಗೆ ಬೇಕಾದಂತಹ ಪ್ರೋಟೀನ್ ಸಹಿತ ಇರುತ್ತೆ ಹೇಳ್ಕೊಂಡು ನೋಡೋಣ ಅಂತ ಮಾಡಿದ್ದು ನಾನು. ಇದನ್ನು ನಾನು ಒಂದು ದಿನ ಬಿಟ್ಟಿದ್ದೀನಿ. ಹಾಗೆ ನೆಂದಾಗ ಅದನ್ನು ನಾನು ಈ ಸ್ಪ್ರೇ ಮಾಡೋ ಬಾಟ್ಲಿಗೆ ಅದನ್ನ ತುಂಬಿಕೊಂಡೆ. ನೋಡೋಣ ಅಂತ ತುಂಬಿ ಗಿಡಗಳಲ್ಲೆಲ್ಲ ಹುಳ ಬಂದಿರುತ್ತಲ್ಲ, ಹುಳ ಬಂದು ಅದಲ್ಲೆಲ್ಲ ಜಾಗಕ್ಕೆ ಮಾತ್ರ ಸ್ಪ್ರೇ ಮಾಡಿದೆ. ತುಂಬ ಹುಳಗಳು ತಿಂದಿದೆ ನೋಡಿ, ಆ ಎಲೆ ಎಲ್ಲ ತಿಂದು ಕತ್ತರಿಸಿದೆಯಲ್ಲ ಆ ಜಾಗಕ್ಕೆ, ಮತ್ತು ಬಿಳೆ ಆಗಿರುತ್ತಲ್ಲ ಅಂಥ ಜಾಗಗಳಿಗೆಲ್ಲ ಸ್ಪ್ರೇ ಮಾಡೋಣ ಹೇಳ್ಕೊಂಡು ಸ್ಪ್ರೇ ಮಾಡಿದ್ದೀನಿ. ಅದು ಸ್ಪ್ರೇ ಮಾಡೋಕ್ಕೂ ಇದೇನು ಗೊತ್ತಾ, ಯಾವುದೇ ರೀತಿಯಾದಂಥ ಕೆಮಿಕಲ್ ಅಂತೂ ಏನೂ ಅಲ್ಲ. ಗಿಡಗಳಿಗೆ ಈ ಕೆಮಿಕಲ್ ತಂದು ನಾವು ಸ್ಪ್ರೇ ಮಾಡಿದಾಗ ಯಾವ ಥರ ಗಿಡಗಳು ಬಾಡ್ದಂಗೆ ಆಗುತ್ತಲ್ಲ, ಆ ಥರ ಏನೂ ಆಗಿಲ್ಲ. ಸೊ ಸ್ಪ್ರೇ ಮಾಡಿದ ತಕ್ಷಣ ಹುಳಗಳಿದ್ದಿದ್ದೆಲ್ಲ ಸಹಿತ ಸ್ವಲ್ಪ ಹೋದವು. ಅದನ್ನು ನೋಡೋಣ ಅಂತ ಸ್ಪ್ರೇ ಮಾಡ್ತಾಯಿದ್ದೀನಿ ನೋಡಿ ನಾನು. ಈ ಗಿಡಗಳಿಗೆ ಗೊತ್ತಾಗಲ್ಲ, ಸಣ್ಣ ಹುಳಗಳು ನೋಡಿ ಕಾಣ್ತಾ ಇದೆ, ಅದೆಲ್ಲವ ಹೋಗಲಿ ಹೇಳ್ಕೊಂಡು ನಾನು ಈ ಥರ ಆಗಿ ಮೆಂತೆ ಮಜ್ಜಿಗೆ, ಹುಳಿ ಮಜ್ಜಿಗೆ ಮತ್ತು ದಾಸವಾಳ ಸೊಪ್ಪು ಎಲ್ಲ ತಂದು ಅವಳು ಮಿಕ್ಸ್ ಮಾಡಿದ್ದಕ್ಕೆ ನಾನು ಮತ್ತೆ ಸಗಣಿ ಹಾಕಿ ಟಾನಿಕ್ ಮಾಡ್ಕೊಂಡಿರೋದು ನೋಡಿ. ಇದೆಲ್ಲ ಹುಳ ಹಿಡ್ದಿದ್ದು, ಇದಕ್ಕೆಲ್ಲ ಸ್ಪ್ರೇ ಮಾಡಿದ್ದೀನಿ ನಾನು. ಹಾಗೆ ಇನ್ನು ಉಳಿದಿತ್ತ, ಅದನ್ನು ಸ್ಪ್ರೇ ಮಾಡಿದ್ದು ಉಳ್ದೆಲ್ಲ ಆದಮೇಲೆ ಅದನ್ನು ಮತ್ತೆ ದಪ್ಪದಂಶ ಕೆಳಗಡೆ ಇತ್ತಲ್ಲ, ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಗಿಡದ ಬೇರಿಗೆ ಹಾಕಿಲ್ಲ ನಾನು. ಅದರದ್ದು ಆ ಕಡೆ ಆ ಸೈಡು ಅಪೋಸಿಟ್, ಈ ಕಡೆ ಸೈಡು, ಆ ಕಡೆಯಿಂದ ಈ ಕಡೆ ಹಾಕಿನಿ. ಅಂದರೆ ಇದ್ರಲ್ಲಿ ಸ್ವಲ್ಪ ನಮಗೆ ಸ್ಮೆಲ್ಲು ಸ್ವಲ್ಪ ಬ್ಯಾಡ್ ಸ್ಮೆಲ್ ಬರುತ್ತೆ. ಆದರೆ ಏನಂದರೆ ಇದರಿಂದ ಹೊರಗಡೆಯಿಂದ ಯಾವುದೇ ರೀತಿಯಂತಹ ಭೂಮಿ ಒಳಗಡೆಯಿಂದ ಏಳುವಂತಹ ಕೀಟಗಳು ಯಾವುದು ಗಿಡಕ್ಕೆ ಬಾಧೆ ಬರಬಾರ್ದು, ಅಂದರೆ ಬೇರಿಗೆ ಬಾಧೆ ಬರಬಾರ್ದು. ಅದಕ್ಕೋಸ್ಕರ ಡೇರೆ ಗಿಡಕ್ಕೂ ಸಹಿತ ಹಾಕಿದೆ. ಹಾಗೆ ಗೌರಿ ಹೂವು ನೆಟ್ಟಿದ್ದನ್ನು ನಿಮಗೆ ತೋರಿಸಿದ್ದೆ, ಅದಕ್ಕೆ ಸಹಿತ ಹಾಕಿದ್ದೀನಿ ನೋಡಿ. ಇದೆಷ್ಟು ಚೆಂದ ಆಗಿದೆ ಅಲ್ವಾ. ಆ ಚೆಂದ ಆಗಿದ್ದ ಗಿಡಗಳಿಗೆ ಹುಳದ ಬಾಧೆ ತುಂಬ ಆಗ್ತಾಯಿದೆ ನೋಡಿ. ತುಂಬ ಹುಳಗಳು ಕಾಣ್ತಾ ಇದೆ ಅಲ್ವಾ. ಅದಕ್ಕೋಸ್ಕರ ಆ ಥರ ಸ್ಪ್ರೇನೂ ಸಹಿತ ಮಾಡಿದ್ದೀನಿ. ಹಾಗೆ ಗಿಡ ಸುತ್ತ ಸಹಿತ ಅದ್ರ ಟಾನಿಕನ್ನು ಹಾಕಿದ್ದೀನಿ. ಅದು ಟಾನಿಕ್ ಟೈಪ್ ಇರಲಿಲ್ಲ, ಗಿಡ ಸುತ್ತ ಹಾಕುವಾಗ ಸ್ವಲ್ಪ ದಪ್ಪ ಅಂಶ ಇತ್ತು, ಅದನ್ನು ಹಾಕಿದ್ದೀನಿ. ಸೊ ಅದರ ರಿಸಲ್ಟ್ ಹೇಗೆ ಬರುತ್ತೆ ಅಂತ ನೋಡಬೇಕು. ಅದನ್ನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.